ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಇವಾಗ ತಾನೇ ಎಪಿಸೋಡ್ ರಿವ್ಯೂ ವಿಡಿಯೋ ಮಾಡಿ ಇನ್ನೇನೋ ಎಡಿಟ್ ಮಾಡಿ ಹಾಕಬೇಕು ಅನ್ನೋಷ್ಟರಲ್ಲಿ ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಎಸ್, ಆಲ್ರೆಡಿ ಬೆಂಕಿ ಇಟ್ಟು ಜಗಳ ಹಚ್ಚಿಸಿದ್ದಾರೆ. ಸೊ ಟೋಟಲಿ ಏನು ಅನ್ಸುತ್ತೆ ಅಂದರೆ, ಇದೆಲ್ಲ ನೋಡಿದಾಗ ಬಿಗ್ ಬಾಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅವಶ್ಯಕತೆ ಇಲ್ಲ, ಜಸ್ಟ್ ಅವ್ರಿಗೆ ಬೇಕಾಗಿರೋದು ಜಗಳ 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 ಆಡೋದ್ರೇ ಜನರು ನೋಡ್ತಾರೆ ಗೈಸ್. ಮೊನ್ನೆ ಎಪಿಸೋಡು ಎಷ್ಟು ಚೆನ್ನಾಗಿತ್ತು. ಯಾರು ತ್ರಿವಿಕ್ರಮ್ ಅಂತೆ ರಜತ್ ಅವ್ರು ಡ್ಯಾನ್ಸ್ ಮಾಡಿದಾಗಿರ್ಬೋದು, ರಜತ್ ಸಾಂಗ್ ಹೇಳಿದಾಗಿರ್ಬೋದು, ಅದ್ರಲ್ಲೂ ಡಿ ಬಾಸ್ ಸಾಂಗ್ ಬತ್ತಲ್ಲ, ಎಷ್ಟು ಜನಕ್ಕೆ ಇಷ್ಟ ಆಯಿತು, ಎಷ್ಟು ಜನ ಇಷ್ಟಪಟ್ಟು ಶೇರ್ ಮಾಡಿದ್ರಿ. ಆಮೇಲೆ ಒಂದಷ್ಟು ಜನ ಸಾಂಗ್ ಹೇಳಿದಾಗಿರ್ಬೋದು, ಯಾರು ನಮ್ಮ ಧನರಾಜ್ ಆಚಾರ್ ಅವರು ಏನು ಆ ಒಂದು ಸಿಂಗಾಪುರ್ ಚೋಟಾ ತುಂಟ ಅಂದ್ಕೊಂಡು ಮಾಡಿದ್ದ ಎನ್ಯಾಕ್ಟ್ ಆಗಿರ್ಬೋದು, ಎಷ್ಟು ಸಕ್ಕತ್ತಾಗಿತ್ತು. ಅದನ್ನು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು. ಯಾಕೆ ಅದನ್ನು ಮಾಡಿದ್ರೆ ಬಿಗ್ ಬಾಸ್ ಅವ್ರಿಗೆ TRP ಬರಲ್ವಾ? ಒಟ್ಟಿನಲ್ಲಿ ಜಗಳ ಆಡಿಸ್ಬೇಕು. ನಾಮಿನೇಷನ್ ಅನ್ನೋ ಒಂದು ಟಾಪಿಕ್ನೇ ಒಂದು ಇಡೀ ಎಪಿಸೋಡು ಎಳಿಬೇಕು, ಮೆಗಾ ಸೀರಿಯಲ್ ಥರ ಅಂತ ಅನ್ನಿಸ್ತು. ಸೊ ನೆನ್ನೆ ಎಪಿಸೋಡ್ ಬಗ್ಗೆ ಆಲ್ರೆಡಿ ರಿವ್ಯೂ ಮಾಡಿ ಇಟ್ಟಿದ್ದೀನಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಬರುತ್ತೆ. ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂಗೆ ಮೋಕ್ಷಿತ್ ಅವ್ರನ್ನ ಬಿಗ್ ಬಾಸ್ ಮನೆಯ ಯುವರಾಣಿ ಅಂತ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಇದು ಎಷ್ಟು ಜನಕ್ಕೆ ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ಒಟ್ಟಿನಲ್ಲಿ ಆ ಮನೇಲಿರೋರಿಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ, ಕೆಲವ್ರಿಗೆ ಇಷ್ಟನೇ ಆಗ್ತಿಲ್ಲ ಮೋಕ್ಷಿತ್ ಅವ್ರನ್ನ ಏನೋ ಯುವರಾಣಿ ಮಾಡಿರೋದು ಅಂತ. ಅಲ್ಲಿ ಕ್ಲಿಯರಾಗಿ ಎಕ್ಸ್ಪ್ರೆಷನ್ಗಳಲ್ಲೇ ಗೊತ್ತಾಗ್ತಿದೆ. ಸೊ ಈಗ ಇವತ್ತಿನ ಎಪಿಸೋಡು ಸಖತ್ತಾಗಿರುತ್ತೆ, ಕಿತ್ತಾಡ್ಕೊಂಡು ಸಾಯ್ತಿರ್ತಾರೆ ಅಂತ ಅನ್ನಿಸ್ತೈತೆ. ಸೊ ನೋಡೋಣ. ಈಗ ಪ್ರೋಮೋ ಬಿಟ್ಟಿರೋ ಪ್ರಕಾರ ಇಲ್ಲಿ ಏನಾಗುತ್ತೆ, ಇವರು ಅಂದರೆ ಪಟ್ಟಣ ಕಿತ್ಕೋಬೇಕಾಗಿರುತ್ತೆ. ಯಾರು ಮಂಜು ಅವ್ರು ಆಲ್ರೆಡಿ ರಾಜ ಆಗಿದ್ದಾರಲ್ಲ, ಸೊ ಯುವರಾಣಿ ಬಂದು ಆ ಪಟ್ಟಣ ಕಿತ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಿ ಪ್ರಜೆಗಳು ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ಅಥವಾ ಬಿಗ್ ಬಾಸ್ ಅವರೇ ಏನಾದ್ರು ಡಿವೈಡ್ ಮಾಡಿದಾರಾ, ಅಥವಾ ಇವ್ರ ಕೈಲೇ ಇದೆನಾ, ಪ್ರಜೆಗಳ ಕೈಲೇ ಇದೆನಾ ಅನ್ನೋದು ಎಪಿಸೋಡಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ಅದಾದಮೇಲೆ ಸುರೇಶ್ ಅಣ್ಣ ಅಲ್ಲಿ ಆ್ಯಕ್ಚುಲಿ ತುಂಬ ಕ್ಯಾರೆಕ್ಟ್ರಲ್ಲಿ ಮುಳುಗೋಗಿರೋದಂದರೆ ಸುರೇಶ್ ಅಣ್ಣನೇ. ನಾಮಿನೇಷನ್ ಮಾಡೋಗಷ್ಟೇ ಮಹಾರಾಜರೇ ಇಲ್ಲ ಮಹಾರಾಜರೇ ಅಂತ ಒಳ್ಳೆ ಕ್ವಾಟ್ಲೆ ಗುರು ಸುರೇಶ್ ಅಣ್ಣಂದು. ಸೊ ಸುರೇಶ್ ಅಣ್ಣ ಅವರು ಸೇಮ್ ಮಂಜಣ್ಣನ ಇದ್ದಾಗ ಹೆಂಗೆ ಹೇಳ್ತಿದ್ರು ಹಂಗೆ ಹೋಗಿ ಗೌತಮಿ ಅವ್ರಿಗೆ ಹೇಳ್ತಾರೆ. ಐ ಥಿಂಕ್ ಎಲ್ಲರಿಗೂ ಹೇಳ್ತಿರ್ತಾರೆ, ಮಹಾರಾಣಿಯವ್ರು ಬಂದಾಗ ತಲೆ ಬಗ್ಗಿಸ್ಕೊಂಡು ಹೋಗಬೇಕು ಅನ್ನೋ ಥರ ಹೇಳ್ತಾರೆ. ಗೌತಮಿಯವರು ಅದಕ್ಕೆ ನಾವು ಹೋಗಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಹೋಗಲ್ಲ, ನಾನೇ ಹೋಗಬೇಕು ಅನ್ನೋ ಥರ ಏನು ಮಂಜಣ್ಣ ಹತ್ರ ಹೋಗಿ ಹೇಳ್ತಾರೆ. ನಾವೇನಾರ ಥರ ನಡ್ಕೊಂಡ್ರೆ ಏನು ಅವ್ರನ್ನ ಒಪ್ಕೊಂಡಿದ್ದೀವಿ ಅನ್ನೋ ಅರ್ಥ ಬರುತ್ತೆ ಅಂತ. ಸೊ ಒಟ್ಟಿನಲ್ಲಿ ಇವ್ರ ಮಧ್ಯೆ ಸಖತ್ತಾಗಿ ಬೆಂಕಿ ಹಚ್ಚಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಮಸಿ ಬಳ್ಕೊಂಡಿರೋರು ಯಾರು, ಬಣ್ಣ ಬಳ್ಕೊಂಡಿರೋರು ಯಾರು ಎಲ್ಲ ಹೊರಗೆ ಬರ್ತಿದೆ. ಇಲ್ಲಿ ಮಂಜಣ್ಣ ಹೇಳ್ತಾರೆ, ಏನು ಬಣ್ಣ ಬಳ್ಕೊಂಡು ಹಾಡು ಹೇಳಿದ್ರು, ನರಿ ಕಣ್ಣೀರು ಹಾಕಿದ್ರು ಅಂತವ್ರೆ. ನಂದು ಒಂದು ಕ್ವಶನು, ಎಸ್ ಆ ಒಂದು ಮೂಮೆಂಟ್ ನೋಡಿದಾಗ ನನಗೂ ಅಳು ಬಂತು, ಆ್ಯಂಡ್ ತುಂಬ ಜನಕ್ಕೆ ಅಳು ಬಂತು. ಎಷ್ಟು ಜನಕ್ಕೆ ಡ್ರಾಮಾ ಅಂತ ಅನಿಸ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಆ ಟೈಮಲ್ಲಿ ಅದು ರಿಯಲ್ ಆಗೈತು, ಫೇಕ್ ಅಂತ ಅನ್ನಿಸ್ಲಿಲ್ಲ. ಹಂಗಾದ್ರೆ ಇಲ್ಲಿ ಮೋಕ್ಷಿತ್ ಅವರು ನರಿ ಕಣ್ಣೀರು ಹಾಕಿದ್ರು ಅಂತಲೇ ಅಂದ್ಕೊಳ್ಳೋದ. ಮಂಜಣ್ಣ ಹಾಕಿದ್ದು ನರಿ ಕಣ್ಣೀರೇನ? ಹಂಗಾರೆ ಗೌತಮಿ ಅವರು ಅಷ್ಟೊಂದು ಹತ್ತಿದ್ರಲ್ಲ, ಅದು ನರಿ ಕಣ್ಣೀರೇನ? ಇಲ್ಲಿ ಕ್ವಶನ್ ಬರುತ್ತೆ ಗೈಸ್. ಈಗ ಒಬ್ಬರು ತಪ್ಪು ಅಂತ ಆದರೆ ಮಂಜಣ್ಣ ಆ ಥರ ಸ್ಟೇಟ್ಮೆಂಟ್ ಕೊಡೋದು ನನ್ನ ಪ್ರಕಾರ ತಪ್ಪು ಅನಿಸುತ್ತೆ. ಆ ಥರ ಓಕೆ, ಮಂಜಣ್ಣ ಹೇಳಿದೆ ಸರಿ ಅನ್ನೋದಾದರೆ ಇಲ್ಲಿ ಮಂಜಣ್ಣಂದು ನರಿ ಕಣ್ಣೀರಾಗ್ಬಿಡುತ್ತೆ, ಗೌತಮಿ ಅವ್ರದ್ದು ನರಿ ಕಣ್ಣೀರಾಗುತ್ತೆ. ಸೊ ನಿಮ್ಮ ಪ್ರಕಾರ ಇದು ಏನು ಒಪಿನಿಯನ್ ಇದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಮಂಜಣ್ಣವರು ಅದೇ ಸಾಂಗ್ನ ತಗೊಂಡು ಏನು ಇಲ್ಲಿ ಯಾರು ಮೋಕ್ಷಿತ್ ಅವ್ರಿಗೆ ಉರ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಬೇರೆಯವರ ರಿಯಾಕ್ಷನ್ಗಳು ಹೆಂಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿದೆ. ಸೊ ಟೋಟಲಿ ಇಲ್ಲಿ ಮೋಕ್ಷಿತ ಯುವರಾಣಿ ಆಗಿರೋದು ತುಂಬ ಜನಕ್ಕೆ ಅಲ್ಲಿ ಮನೇಲಿರೋರಿಗೆ ಆಗ್ತಿಲ್ಲ ಅನ್ನೋದು ಎವಿಡೆಂಟಾಗಿ ಕಾಣಿಸ್ತಿದೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಒಟ್ಟಿನಲ್ಲಿ ನೆನ್ನೆ ಎಪಿಸೋಡ್ ಅಂತೂ ಸೀರಿಯಸ್ಲಿ ಖರಾಬಾಗಿತ್ತು ಗುರು, ಒಳ್ಳೆ ಅಟ್ಟರ್ ಫ್ಲಾಪ್ ಅಂತಲೇ ಹೇಳ್ಬೋದು. ಅದನ್ನು ನಾನು ಎಪಿಸೋಡ್ ರಿವ್ಯೂನಲ್ಲೂ ಕೂಡ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟು Q&A ವಿಡಿಯೋನು ಬರುತ್ತೆ. ಪಾಪ ಎಷ್ಟೋ ಜನ, ಅದರಲ್ಲೂ ಒಬ್ಬರಂತೂ ಪದೇ ಪದೇ ಕಮೆಂಟ್ ಆಗ್ತಾನೆ ಇದ್ರು, ಅಕ್ಕ Q&A ಮಾಡಿ ವಿಡಿಯೋ ಎಲ್ಲಿ ಅಕ್ಕ ಅಂದ್ಕೊಂಡು 50 ಡೇಸ್ ಮೇಲೆ ಜಾಸ್ತಿನೇ ಆಗೋಯ್ತು, ಮಾಡಿಲ್ಲ. ಅದನ್ನು ಮಾಡ್ತೀನಿ. ಸೊ ಇಲ್ಲಿ ಏನೇನಾಗುತ್ತೋ ಇವತ್ತು ಎಪಿಸೋಡಲ್ಲಿ ಕಾದು ನೋಡಬೇಕು. ಯಾರ್ಯಾರು ಬಣ್ಣ ಹೊರಗಡೆ ಬರುತ್ತೆ, ಯಾರ್ಯಾರು ನಾಲ್ಗೆಗೆ ಬಣ್ಣ ಹಾಕೊಂಡವ್ರೆ, ಯಾರ್ಯಾರು ಮುಖಕ್ಕೆ ಬಣ್ಣ ಹಾಕೋರೆ, ಯಾರ್ಯಾರು ಮನಸ್ಸಿಗೆ ಬಣ್ಣ ಹಾಕೊಂಡವ್ರೆ ಅಂತ ಗೊತ್ತಾಗುತ್ತೆ. ನಾನು ಈ ವಿಡಿಯೋ ನೋಡ್ತಿರೋರಿಗೆ ಹೇಳೋದೇನೆಂದರೆ, ಅಲ್ಲಿರೋ ಯಾವುದೇ ಸ್ಪರ್ಧಿನ, ಅದು ಯಾವುದೇ ಸ್ಪರ್ಧೆ ಆಗಿರ್ಬೋದು, ನೀವು ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರೆ, ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋದ್ರಿಂದ ಅವ್ರು ಇನ್ನೂ ಹೈಲೈಟ್ ಆಗ್ತಾರೆ ಹೊರತು ಅಲ್ಲಿ ಏನು ಕುಗ್ತಾರೆ ಅಥವಾ ಅವ್ರಿಗೆ ಹೈಪ್ ಕಮ್ಮಿ ಆಗಿಬಿಡುತ್ತೆ ಚಾನ್ಸೇ ಇಲ್ಲ ಗೈಸ.
ನೀವು ಯಾರ ಬಗ್ಗೆ ನೆಗೆಟಿವ್ ಆಗಾರಾಗಲಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಿದ್ರೆ ಇನ್ನೂ ಅವ್ರಿಗೆ ಅಡ್ವಾಂಟೇಜೇ ಹೊರತು ಡಿಸಡ್ವಾಂಟೇಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಆ ಒಂದು ಕಮೆಂಟ್ ಸೆಕ್ಷನ್ ನಾನು ನೋಡಿದ್ದೀನಿ ಏನು ಕಲರ್ಸ್ ಕನ್ನಡದಲ್ಲಿ, ಅಲ್ಲಿ ಏನು ಕಮೆಂಟ್ಸ್ಗಳು ಹಾಕ್ತೀರಾ, ಯಾರ ಹೆಸರು ಜಾಸ್ತಿ ಬರ್ತಿದೆ ಅಂತ ಅಲ್ಲಿ ಎವಿಡೆಂಟಾಗಿ ಗೊತ್ತಾಗ್ತಿದೆ. ನೀವು ಅವ್ರನ್ನ ದ್ವೇಷಣೆ ಮಾಡ್ಬೋದು, ಆದರೆ ನೀವು ಹಾಕೋ ಕಮೆಂಟ್ಗಳಿಂದ ಅವ್ರಿಗೆ ಹೈಪ್ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಅವರು ಅಬ್ಸರ್ವ್ ಮಾಡ್ತಾರೆ. ಆವಾಗ ಅವ್ರಿಗೆ ಏನೋ ಒಂದು ಸ್ವಲ್ಪ ಪ್ರಿಫರೆನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಬಿಗ್ ಬಾಸ್ ಅವರು. ಆ್ಯಂಡ್ ಅದಾದಮೇಲೆ ಅವ್ರನ್ನ ಕೊನೆಗಂಟ ಉಳಿಸ್ಕೊಳ್ತಾರೆ, ಅವ್ರನ್ನ ಬೇಗ ಎಲಿಮಿನೇಟ್ ಮಾಡಲ್ಲ. ಇದಂತೂ ಬರೆದಿಟ್ಕೊಳ್ಳಿ. ನೀವು ಹೇಟಾರು ಮಾಡಿ ಅಥವಾ ಪಾಸಿಟಿವ್ ಆಗಿ ಕಮೆಂಟಾರು ಹಾಕಲಿ, ಒಟ್ಟಿನಲ್ಲಿ ಅವರ ಹೆಸರುಗಳು ಬರ್ತಿದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಈಸಿಯಾಗಿ ಅವ್ರನ್ನ ಹೊರಗಡೆ ಕಳಿಸಲ್ಲ. ಅವ್ರನ್ನ ಅಟ್ಲೀಸ್ಟ್ ವಿನ್ನರ್ ಮಾಡ್ತಾರೋ ಇಲ್ವೋ, ಆದರೆ ಏನು ಟಾಪ್ 5 ಕೊನೆವರೆಗೂ ಉಳಿಸ್ಕೊಳ್ತಾರೆ. ಸೊ ಒಂದು ಕಮೆಂಟ್ಗಳು ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಹಾಕಿ. ನೀವು ದ್ವೇಷಿಸೋ ವ್ಯಕ್ತಿಗಳಿಗೆ ನೀವು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ದಂಗೆ ಇರುತ್ತೆ, ಆಯಿತಾ. ಅದಾದಮೇಲೆ ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಬಂದರೆ, ಎಸ್, ಅವರಿಗೆ ಯಾರನ್ನ ನೆಗೆಟಿವ್ ಆಗಿ ತೋರಿಸ್ಬೇಕು, ಯಾರನ್ನ ಪಾಸಿಟಿವ್ ಆಗಿ ತೋರಿಸ್ಬೇಕು, ಯಾರನ್ನ ಅತಿ ಹೆಚ್ಚು ತೋರಿಸ್ಬೇಕು, ಯಾರನ್ನ ಯಾವ ಥರ ಪೋರ್ಟ್ರೇ ಮಾಡಬೇಕು ಅನ್ನೋದು ಟೋಟಲಿ ಬಿಗ್ ಬಾಸ್ ಅವರ ಕೈಯಲ್ಲಿರುತ್ತೆ. ಬಟ್ ಇದು ಎಷ್ಟೋ ಜನಗಳಿಗೆ ಅರ್ಥ ಆಗಲ್ಲ, ಕೆಲವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಯಾಕೆ ಅಂದರೆ ಈಗ ನೀವು ಒಂದು ವ್ಯಕ್ತಿನ ತೋರಿಸ್ಬಿಟ್ಟು ಅದಕ್ಕೆ ಒಂದು ಮ್ಯೂಸಿಕ್, ಈಗ ನೋಡಿ ಪ್ರೋಮೋದಲ್ಲೇ ಅಬ್ಸರ್ವ್ ಮಾಡಿ, ಪ್ರೋಮೋದಲ್ಲಿ ಏನೋ ಆಗ್ಬಿಟ್ಟಿದೆ ಅನ್ನೋಂಗೆ ಎವಿ ಅಲ್ಲಿಂದ ಯಾರೋ ಮಾತಾಡಿರೋದನ್ನ ಸಿಂಕ್ ಮಾಡಿ ಇನ್ಯಾರೋ ಮಾತಾಡಿರೋದನ್ನ ಕನೆಕ್ಟ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಹಾಕ್ತಾರೆ, ಆಯಿತಾ. ಸೊ ಅವಾಗ ನಿಮ್ಗೆ ಹೆಂಗೆ ಅನಿಸುತ್ತೆ, ಬೇರೆ ಪರ್ಸ್ಪೆಕ್ಟಿವೇ ಕಾಣಿಸುತ್ತೆ. ಆದರೆ ಎಪಿಸೋಡ್ ನೋಡಿದಾಗ ಏನು ಗುರು ಪ್ರೋಮೋದಲ್ಲಿ ಹಿಂಗೆ ತೋರಿಸಿದ್ರು, ಎಪಿಸೋಡಲ್ಲಿ ಹಿಂಗೆ ತೋರಿಸ್ಬಿಟ್ರು ಅಂತ ಅನಿಸುತ್ತೆ. ಇಲ್ಲಿ ಯಾವುದೇ ಒಂದು ಸ್ಪರ್ಧೆ ಬಗ್ಗೆ ನಾನು ಹೇಳ್ತಿಲ್ಲ, ಟೋಟಲಿ ಹೇಳ್ತಿರೋದು. ಸೊ ಬಿಗ್ ಬಾಸ್ ಅವ್ರಿಗೆ ಯಾವ ರೀತಿ ತೋರಿಸ್ಬೇಕು, ಅವ್ರು ಎಷ್ಟೇ ಒಳ್ಳೆಯವರಾಗಿರಲಿ ಎಷ್ಟೇ ಕೆಟ್ಟವರಾಗಿರಲಿ, ಇವ್ರು ಯಾವ ಥರ ತೋರಿಸ್ಬೇಕು ಹಾಗೇ ತೋರಿಸೋದು. ಟೋಟಲಿ ಯಾವ ಸ್ಪರ್ಧೆನ ಹೆಂಗೆ ತೋರಿಸ್ಬೇಕು ಅನ್ನೋದು ಬಿಗ್ ಬಾಸ್ ಅವರ ಕೈಯಲ್ಲಿರುತ್ತೆ. ನೀವು ಕಮೆಂಟ್ ಹಾಕೋರು ಅಷ್ಟೇ ಅಥವಾ ಟ್ರೋಲ್ ಮಾಡೋರು ಅಷ್ಟೇ, ನೀವು ಒಂದು ನೆಗೆಟಿವ್ ಆಗಿ ಯಾವುದೇ ಸ್ಪರ್ಧೆ ಆಗಿರ್ಬೋದು, ಇವರು ಅವ್ರು ಅಂತಲ್ಲ, ನೀವು ಮಾಡ್ತಿದ್ದೀರ ಅಂದರೆ ಇಂಡೈರೆಕ್ಟಾಗಿ ನೀವು ಆ ಸ್ಪರ್ಧೆಗೆ ಸಪೋರ್ಟ್ ಮಾಡ್ತಿದ್ದೀರ ಅಂತಲೇ ಅರ್ಥ. ಸೊ ಇನ್ಮೇಲೆ ಕಮೆಂಟ್ ಹಾಕ್ಬೇಕಾದ್ರೆ, ಟ್ರೋಲ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಆ ವ್ಯಕ್ತಿಗೆ ಸಪೋರ್ಟ್ ಮಾಡಬೇಕಾ ಬೇಡವಾ ಅಂತ. ಯಾಕೆ ಅಂದರೆ ನೀವು ಇಷ್ಟು ಸೀಸನ್ಗಳನ್ನ ನೋಡಿರ್ತೀರ, ಅಲ್ಲಿ ಏನು ಯಾರು ತುಂಬ ಬೇಗ ಎಲಿಮಿನೇಟ್ ಆಗ್ತಾರೆ ಅಂದರೆ ಏನು ಈ ಕಡೆ ತುಂಬ ಏನು ವಿಲ್ಲನ್ ಆಗಿರ್ತಾರಲ್ಲ ಅವರು ಎಲಿಮಿನೇಟ್ ಆಗಲ್ಲ, ಈ ಕಡೆ ಹೀರೋ ಆಗಿರ್ತಾರಲ್ಲ ಅವರು ಎಲಿಮಿನೇಟ್ ಆಗಲ್ಲ. ಯಾರು ಮಿಡಲಲ್ಲಿ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಅಂತ ಆಡ್ತಿರ್ತಾರೆ, ಆಮೇಲೆ ಫುಲ್ ಸೈಲೆಂಟ್ ಆಗಿರ್ತಾರೆ, ಅವರು ಬೇಗ ಎಲಿಮಿನೇಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೋಡಿ, ನೀವು ಕಮೆಂಟ್ ಹಾಕುವಾಗ ಏನು ಟ್ರೋಲ್ ಮಾಡಾಗ ಯೋಚನೆ ಮಾಡಿ ಇಂಡೈರೆಕ್ಟಾಗಿ ಆ ವ್ಯಕ್ತಿಗಳಿಗೆ ಸ್ಪರ್ಧಿಗಳಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ನಿಮ್ಮ ಇಷ್ಟಪಡೋರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರಿಗೆ ಆಗಿರ್ಬೋದು, ನೀವು ಒಬ್ಬರನ್ನ ಅದು ಯಾವ ಸ್ಪರ್ಧೆನೇ ಆಗಲಿ ಸಪೋರ್ಟ್ ಮಾಡ್ತೀನಿ ಅಂದರೆ ಬರೀ ನೀವು ಅವ್ರ ಕಡೆ ಪಾಸಿಟಿವ್ ಆಗಿ ಟ್ರೋಲೋ ಮೀಮ್ಸೋ ಅಥವಾ ಕಮೆಂಟ್ ಹಾಕೋಕ್ಕೆ ಪ್ರಯತ್ನ ಪಡಿ. ಅದನ್ನು ಬಿಟ್ಬಿಟ್ಟು ಬೇರೆ ಯಾರು ಅಪೋಸಿಟ್ ಇರ್ತಾರೆ ಅವ್ರಿಗೆ ನೆಗೆಟಿವ್ ಕಮೆಂಟ್ ಹಾಕೋದ್ರಿಂದ, ನೆಗೆಟಿವ್ ಟ್ರೋಲ್ ಮಾಡಿದಾಗಿಂದ ಆಲ್ರೆಡಿ ಹೇಳ್ದಂಗೆ ಅವ್ರಿಗೆ ನೀವು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಇದನ್ನು ಎಷ್ಟೋ ಜನ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಅರ್ಥ ಮಾಡ್ಕೊಂಡ್ರು ಅಷ್ಟೇ, ಮಾಡ್ಕೊಳ್ಳಿಲ್ಲ ಅಂದ್ರಷ್ಟೇ. ದಿಸ್ ಈಸ್ ರಿಯಾಲಿಟಿ. ನೋಡಿ ಗೈಸ್, ಏನು ಮಾಡ್ತೀರಾ ಆ್ಯಂಡ್ ಇವತ್ತಿನ ಎಪಿಸೋಡು ಹೆಂಗಿರುತ್ತೆ ಅಂತ ನಿಮ್ಮ ಪ್ರಕಾರ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮೋಕ್ಷಿತಾ ಅವರು ಯುವರಾಣಿಯಾಗಿದ್ದು ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವ ಅದು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಭಿಕ್ಷೆ ಕೊಟ್ಟಿದ್ದು ಅಂತಾರೆ ಮಂಜಣ್ಣ, ಇವರು ಅದಕ್ಕೆ ಇಲ್ಲ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದು ನೀವಲ್ಲ ಭಿಕ್ಷೆ ಅಂತಾರೆ. ಈ ಭಿಕ್ಷೆ ಅನ್ನೋ ಪದಗಳು ಬರಬೇಕಿತ್ತ? ಟೋಟಲಿ ಗುರು ಇವತ್ತಿನ ಎಪಿಸೋಡು ಕಚ 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 ಅಂತಿರುತ್ತೆ ಅಂತ ನೀಟಾಗಿ ಗೊತ್ತಾಗ್ತಿದೆ. ಫೈಟ್ನ ನೋಡೋಕ್ಕೆ, ಪಕ್ಕದ ಮನೆ ಜಗಳ ನೋಡೋಕ್ಕೆ ಎಲ್ಲರೂ ರೆಡಿಯಾಗಿ, ನಾನು ರೆಡಿ ಆಯ್ತೀನಿ 9:30ಗೆ. ಎಸ್ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತಲೂ ಯೋಚನೆ ಮಾಡಿ ಕಮೆಂಟ್ಗಳು ಹಾಕಿ. ಆ್ಯಂಡ್ ಏನು ಮೀಮ್ಸು ಟ್ರೋಲ್ನ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.